ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದ ಕೂಡ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರವನ್ನ ವಹಿಸಬೇಕಂತ ಬಹಳಷ್ಟು ಪೂಜೆಯನ್ನ ಕೂಡ ಮಾಡಿದ್ರು. ಹಾಗೇನೆ ಮಾಧ್ಯಮದ ಜೊತೆ ಕೂಡ ತನ್ನ ವಿಚಾರಗಳನ್ನ ಕೂಡ ವ್ಯಕ್ತಪಡಿಸಿದ್ರು. ಅದೇ ರೀತಿ ಅವರ ಕನಸಿನಂತೆ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಿದ್ದಾರೆ. ಹಾಗೇನೆ ಈಗ ಖಾತೆಯನ್ನ ಕೂಡ ಹಂಚಿಕೆ ಮಾಡಿರುವಂತದ್ದು. ಖಾತೆ ಹಂಚಿಕೆ ಮಾಡುವ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದ 3 ನಾಯಕರುಗಳಿಗೆ ಒಳ್ಳೆ ಖಾತೆಯನ್ನ ಕೊಟ್ಟಿರುವಂತದ್ದು. ಅದರಲ್ಲೂ ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆದಂತಹ ಖುಷಿ ಒಂದು ಕಡೆ ಇದ್ರೆ, ಮತ್ತೊಂದು ಕಡೆ ತಮ್ಮ ಸಮುದಾಯಕ್ಕೆ ಈಗಾಗಲೇ ಹೋರಾಟವನ್ನ ಮಾಡ್ತಾ ಇರುವಂತಹ KGF ಬಾಬು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡಿಸ್ತಾ ಹೋಗುವ. ಸರ್, ಈಗಾಗಲೇ ಮುಸ್ಲಿಂ ಸಮುದಾಯ ಅನ್ನೋದು ನಿಮ್ಗೇನೆ ಗೊತ್ತು, ಅಂದ್ರೆ ಬಹಳಷ್ಟು ನಾಯಕರು ಒಬ್ರು ಇಬ್ರು ಒಂದು ಕ್ಯಾಬಿನೆಟ್ ಅಲ್ಲಿ ಬರ್ತಾ ಇದ್ರು. ಬಟ್ ಈ ಬಾರಿ 3 ಜನ ಸರ್, ರಿಜ್ವಾನ್ ಹರ್ಷದ್ ಆಗಿರ್ಬೋದು, ಜಮೀರ್ ಅಹಮದ್ ಆಗಿರ್ಬೋದು, UT ಖಾದರ್. ನಿಮ್ಮ ಕನಸು ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ಬೇಕಂತ. ಪ್ಲಸ್ ಈಗ ಮುಸ್ಲಿಂ ಸಮುದಾಯ ಆಗಿರ್ಬೋದು, ಹಿಂದೂ ಸಮುದಾಯ ಆಗಿರ್ಬೋದು, ಕ್ರೈಸ್ತ ಸಮುದಾಯ ಎಲ್ಲದಕ್ಕೂ ಕೂಡ ನೀವೊಂದು ಬಡವರನ್ನ ಮೇಲ್ ತರೋದಕ್ಕೆ ಹೋರಾಟ ಮಾಡ್ತಾ ಇದ್ದೀರಾ. ಬಟ್ ಈ ವಿಚಾರ ತೆಗೆದುಕೊಳ್ಳೋದಾದ್ರೆ ಎಷ್ಟು ಖುಷಿ ಆಗುತ್ತೆ ಸರ್? ಅದೇ ಇವಾಗ ನೀವೇನು ಹೇಳಿದ್ರಲ್ಲ, ಡಿ.ಕೆ. ಶಿವಕುಮಾರ್ ಸಾಹೇಬರು ಏನಂತ, ಅವ್ರ ಶಕ್ತಿ ಏನಂತ ನಿಮಗೆ ಗೊತ್ತಿರಬೇಕು. ಈಗ UT ಖಾದರ್ ಅವ್ರಿಗೆ ಮತ್ತು ಜಮೀರ್ ಅಹಮದ್ ಅವ್ರಿಗೆ ಮತ್ತು ರಿಜ್ವಾನ್ ಅರ್ಷದ್ ಅವ್ರಿಗೆ ಕೊಟ್ಟಿದ್ದಾರೆ ಅಂದರೆ ಅದು ಚಾಲೆಂಜಿಂಗ್ ಮಾತದು, ಚಾಲೆಂಜಿಂಗ್. ಇವಾಗ ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಏನು ಅವ್ರ ಶಕ್ತಿ ಏನಂತ ಪ್ರೂವ್ ಮಾಡಿದ್ರು. ಅದಕ್ಕೆ ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಏನಂದರೆ ನಮ್ಮ ಮುಸ್ಲಿಂ ಕಮ್ಯುನಿಟಿಗೆ ಒಂದು ಶಕ್ತಿ ಅಂತ ವ್ಯಕ್ತಿ ಡಿ.ಕೆ. ಶಿವಕುಮಾರ್. ಡಿ.ಕೆ. ಶಿವಕುಮಾರ್ ನಮ್ಮ ಮುಸಲ್ಮಾನ್ಗೊಂದು ಶಕ್ತಿ ಡಿ.ಕೆ. ಶಿವಕುಮಾರ್. ಇವಾಗ ಮುಂದಿನ ಯಾವ CM ಮಾಡ್ದಿರೋ ಕೆಲಸ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಾರೆ. ನನ್ನಂತ ಅವನು ಒಂದು ಸ್ಲಮ್ಮಲ್ಲಿ ಹುಟ್ಟಿದವನಿಗೆ ಒಂದು ದೊಡ್ಡ ಮನುಷ್ಯ ಮಾಡಿ 7,000 ಕೋಟಿಗೆ ತಗೊಂಡು ಹೋಗ್ತಾರಂದರೆ ಅದು ಡಿ.ಕೆ. ಶಿವಕುಮಾರ್ ನಮ್ಮ ಗುರುಗಳು. ಅದೇ ನಮ್ಮ ಮುಸ್ಲಿಂ ಕಮ್ಯುನಿಟಿಗೆ ಒಂದು ಒಳ್ಳೆಯದು ಮಾಡೋದಕ್ಕೆ ಅವ್ರಿಗೆ ಗೊತ್ತಿಲ್ವಾ? ಎಷ್ಟು ಏನು ತಗೊಂಡು ಹೋಗ್ತಾರೆ, ನಾವು ಎಷ್ಟು ಮುಸಲ್ಮಾನರು ಕರ್ನಾಟಕದಲ್ಲಿ ಸೇಫ್ ಆಗಿರ್ತಾರೆ ಅಂತ ಪ್ರೂವ್ ಮಾಡ್ತಾರೆ ಡಿ.ಕೆ. ಶಿವಕುಮಾರ್ ಅವರು. ಒಂದು ಶಕ್ತಿವಂತ ವ್ಯಕ್ತಿ ಡಿ.ಕೆ. ಶಿವಕುಮಾರ್ ಅವರು. ಮುಸ್ಲಿಂ ಕಮ್ಯುನಿಟಿಗೆ ಒಂದು ಶಕ್ತಿ ಅಂದರೆ ಅದು ಡಿ.ಕೆ. ಶಿವಕುಮಾರ್. ಮುಸ್ಲಿಂ ಕಮ್ಯುನಿಟಿಗೆ ಏನು ಮಾಡಬೇಕು, ಅವ್ರಿಗೆ ಮುಸ್ಲಿಂ ಕಮ್ಯುನಿಟಿಯಿಂದ ಭಾಳ ಇಷ್ಟ, ಭಾಳ ಖುಷಿಯಾಗಿ ನೋಡೋರು. ಇವಾಗ ಡಿ.ಕೆ. ಶಿವಕುಮಾರ್ ಬಂದಿರೋದ್ರಿಂದ ನಮ್ಮ ಮುಸ್ಲಿಂ ಕಮ್ಯುನಿಟಿಗೆ ಒಂದು ಶಕ್ತಿ ಬಂತು. ಈಗ ಆ ಶಕ್ತಿ ನಮ್ಮ ಫಸ್ಟು ಜಮೀರ್ ಅಹಮದ್ಗೆ ಕೊಟ್ಟರು, ಮತ್ತು ಇವರು UT ಖಾದರ್ ಅವರು ಕೊಟ್ಟರು, 3ನೇದು ರಿಜ್ವಾನ್ ಅವರು ಕೊಟ್ಟರು. ಇವಾಗ ಜಮೀರ್ ಅಹಮದ್ ಅವರು ನಮ್ಮ ಮುಸ್ಲಿಂ ಕಮ್ಯುನಿಟಿಗೆ ಎಷ್ಟು ಇಂಪಾರ್ಟೆಂಟ್ ಇದ್ದಾರೆ, ಅಷ್ಟೇ ಇಂಪಾರ್ಟೆಂಟು ನಮ್ಮ UT ಖಾದರು ಇದ್ದಾರೆ. ಅವರು ಒಂದು ಎಜುಕೇಟೆಡ್ ಮನುಷ್ಯ. UT ಖಾದರ್ ಅವರು ಎಜುಕೇಟೆಡ್ ಮನುಷ್ಯ. ಇವಾಗ ಅವ್ರ ಶಕ್ತಿ ಏನಂತೇಳ್ಬಿಟ್ಟು ಇವಾಗ ನಮ್ಗೆ ಮೆಡಿಕಲಲ್ಲಿ ತೋರಿಸಿದ್ರು. ಅವ್ರ ಶಕ್ತಿ ನನ್ನ ಹಿಸ್ಟ್ರಿಯಲ್ಲಿ ನಾನು ಕೇಳಲಿಲ್ಲ. ಇದು ಒಂದು 5 ಸ್ಟಾರ್ ಹೋಟೆಲ್ಗೆ ಹೋಗಿ, 7 ಸ್ಟಾರ್ 5 ಸ್ಟಾರ್ ಹೋಟೆಲ್ಗೆ ಹೋಗಿ ಅವರು ರೇಡ್ಗಳು ಮಾಡಿ ಅಲ್ಲಿ ಏನು ಕಂಪ್ಲೇಂಟ್ಸ್ ಇದೆ ಚೆಕ್ ಮಾಡಿದ್ರು. ಫಸ್ಟ್ ಮನುಷ್ಯ ಇಂಡಿಯಾದಲ್ಲಿ ಒಂದೇ ಅಂದರೆ ಅದು UT ಖಾದರ್ ಅವರು. ಒಂದು ನಾನು ಹೇಳ್ತೀನಿ, ಅವ್ರಿಗೆ ಏನು ಟ್ಯಾಲೆಂಟ್ ಇದೆ. ಯಾವಾಗ ಪ್ರಮಾಣ ವಚನ ತಗೊಂಡ್ರು ಆವತ್ತೇ ರೇಡು. ಆದರೆ ಅವರು ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ ಅಂತ ನೋಡ್ಕೊಳ್ಳಿ. ಇವತ್ತು ನಮ್ಮ ಮುಸ್ಲಿಂ ಕಮ್ಯುನಿಟಿಯಲ್ಲಿ ಒಂದು ಶಕ್ತಿ ಅಂತ ವ್ಯಕ್ತಿ ಇರೋದು ಒಂದು ಇವತ್ತವರೆಗೂ ಜಮೀರ್ ಅಹಮದ್ ಇದ್ದರು. ಇವಾಗ ಅವರು ಏನು ಬೇರೆ ಯಾರಾದ್ರ, ಅವರು ಮುಸಲ್ಮಾನರೇ. ಯಾರು ನಮ್ಮ UT ಖಾದರ್ ಅವ್ರ ಮನೆಯಲ್ಲಿ 5 ಟೈಮ್ ನಮಾಜ್ ಮಾಡುವಂಥ ಕ್ಲಿಯರ್ ಮನುಷ್ಯ, ಒಳ್ಳೆ ವ್ಯಕ್ತಿ, ನಾನ್ ಕರಪ್ಟು ಅಂದರೆ ಅದು UT ಖಾದರ್. ಅವ್ರಿಗೆ ನಾವೆಲ್ಲ ನಮ್ಮ ಮುಸ್ಲಿಂ ಕಮ್ಯುನಿಟಿ ಅವ್ರಿಗೆ ಶಕ್ತಿ ಕೊಡಬೇಕು, ಅವ್ರಿಗೆ ಕೆಲಸ ಮಾಡೋಕ್ಕೆ ನಾವು ಬಿಡಬೇಕು, ಅವ್ರಿಗೆ ಶಕ್ತಿ ಕೊಡಬೇಕು. ಅವರೊಂದು ಶಕ್ತಿ ಆಗಿರ್ತಾರೆ. ಫಸ್ಟು ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು, ಸೆಕೆಂಡು ನಮ್ಮ UT ಖಾದರ್ ನಮ್ಮ ಕಮ್ಯುನಿಟಿಗೆ ಒಂದು ಶಕ್ತಿಯಾಗಿಯೇ ಬಂದಿದ್ದಾರೆ. ಅದನ್ನು ನಾವು
ಉಳಿಸ್ಕೋಬೇಕು, ನಾವು ಅವ್ರಿಗೆ ದುವಾ ಮಾಡಬೇಕು, ಅವ್ರಿಗೆ ಪ್ರಾರ್ಥನೆ ಮಾಡಬೇಕು, ಅವ್ರಿಗೆ ಒಂದು ಶಕ್ತಿ ಅಂತ ನಾವು ಎಲ್ಲ ಅವ್ರಿಗೆ ಎಲ್ಲ ಮುಸ್ಲಿಂ ಕಮ್ಯುನಿಟಿ ಅಕ್ಕ ತಂಗಿಗಳು, ಅಂಧ ತಮ್ಮಂದರು, ತಾಯಿ ತಂದೆಗಳು ಎಲ್ಲರೂ ಇವ್ರ ಕೆಲಸ ಮಾಡೋಕ್ಕೆ, ಡಿ ಕೆ ಶಿವಕುಮಾರ್ ಕೆಲಸ ಮಾಡೋಕ್ಕೆ, ಯು ಟಿ ಖಾದರ್ ಕೆಲಸ ಮಾಡೋಕ್ಕೆ ನಾವು ಶಕ್ತಿ ತುಂಬಬೇಕು. ನಾವೆಲ್ಲ ಅವ್ರ ಜೊತೆಗಿರಬೇಕು. ಅವ್ರ ಜೊತೆಗಿದ್ದು ನಾವು ಶಕ್ತಿ ತುಂಬಿಸಿದ್ರೆ ಕರ್ನಾಟಕಕ್ಕೆ, ಮುಸಲ್ಮಾನರಿಗೆ ನಾವು ಸೇಫ್ಟಿ ಮಾಡೋಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಹೆಣ್ಮಕ್ಳಿಗೆ, ನಮ್ಮ ಅಣ್ಣ ತಮ್ಮಂದರಿಗೆ ಎಲ್ಲರಿಗೂ ಶಕ್ತಿ ತುಂಬಬೇಕಂದ್ರೆ ನಾವು ಫಸ್ಟು ಡಿ ಕೆ ಶಿವಕುಮಾರ್ ಅವ್ರಿಗೆ ಶಕ್ತಿ ಕೊಡಬೇಕು. ಅವ್ರಿಗೆ CM ಮಾಡಿದ್ದೀವಿ, ಅವ್ರಿಗೆ ಶಕ್ತಿ ಕೊಡಬೇಕು ಅಂತ ನಾನು ಕೇಳ್ತೀನಿ. ಡಿ ಕೆ ಶಿವಕುಮಾರ್ ಮಾಮೂಲಿ ಮನುಷ್ಯ ಅಲ್ಲ, ನೀವೆಲ್ಲ ತಿಳ್ಕೊಬೇಡಿ. 40-50 ವರ್ಷ ಅವ್ರಿಗೆ ಸರ್ವೀಸ್ ಇರೋದು, 40-50 ವರ್ಷ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ. ಈ ಸರ್ಕಾರ ಹೆಂಗೆ ಹೋಗಬೇಕು, ಮುಸಲ್ಮಾನರಿಗೆ ಹೆಂಗೆ ಹೋಗಬೇಕು, ಮುಸಲ್ಮಾನರಿಗೆ ಹೆಂಗೆ ಶಕ್ತಿ ಕೊಡಬೇಕಂತ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಗೊತ್ತಿದೆ. ಅವ್ರಿಗೆ ಮಾಮೂಲಿ ಮನುಷ್ಯ ತಿಳ್ಕೊಬೇಡಿ. ಅವರು ಎಲ್ಲರೂ ಬೈಲಾ ನೋಡಿ, ಗೆಜಿಟ್ ನೋಡಿ, ನಮ್ಮ ಬುಕ್ ಓದಿ ಎಲ್ಲ ಸರ್ಕಾರ ಇದು ಮಾಡ್ತಾರೆ. ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಎಲ್ಲ ಪ್ರಪಂಚ ನೋಡಿರೋ ಮನುಷ್ಯ, ಎಲ್ಲ ಒಂದು ಶಕ್ತಿವಂತ ಮನುಷ್ಯ, ಎಲ್ಲ ಪ್ರಪಂಚ ನೋಡಿ ಕಷ್ಟ ಸುಖ ನೋಡಿ ಮೇಲಕ್ಕೆ ಬಂದಿರೋ ಮನುಷ್ಯ ಡಿ ಕೆ ಶಿವಕುಮಾರ್ ಅವರು. ಅವ್ರಿಗೆ ಮುಸ್ಲಿಂ ಕಮ್ಯುನಿಟಿಗೆ ಏನು ಮಾಡಬೇಕು, ಯಾವ ಥರ ತಗೊಂಡೋಗ್ಬೇಕು, ಯಾವ ಥರ ಅವ್ರಿಗೆ ಒಗ್ಗಟ್ಟಾಗಿ ಇರಬೇಕು, ಯಾವ ಥರ ಅವ್ರಿಗೆ ಸೇಫ್ಟಿ ಮಾಡಬೇಕಂತ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಗೊತ್ತಿದೆ. ಅದಕ್ಕೆ ಸಪೋರ್ಟಾಗೆ ನಮ್ಮ ಯು ಟಿ ಖಾದರ್ ಅವರು ಸಪೋರ್ಟಾಗಿ ಅವರು ಕೆಲಸ, ಡಿ ಕೆ ಶಿವಕುಮಾರ್ಗೆ ಶಕ್ತಿ ಕೊಡುವಂಥ ಕೆಲಸ ನಮ್ಮ ಯು ಟಿ ಖಾದರ್ ಅವರು ಮಾಡ್ತಾರೆ, ನಮ್ಮ ಜಮೀರ್ ಅಹಮದ್ ಅವರು ಮಾಡ್ತಾರೆ, ನಮ್ಮ ರಿಜ್ವಾನ್ ಅರ್ಷದ್ದು ಮಾಡ್ತಾರೆ. ಇವಾಗ ರಿಜ್ವಾನ್ ಅರ್ಷದ್ಗೆ 1-2 ಸಾರಿ MLA ಗೆದ್ದಿರೋ ಅಂಥವ್ರಿಗೆ ಒಂದು ಶಕ್ತಿ ಕೊಡಬೇಕು, ಒಂದು ಮಿನಿಸ್ಟ್ರ್ ಕೊಡಬೇಕಂದ್ರೆ ಅದು ಒಬ್ಬರಿಗೆ ಸಾಧ್ಯ, ಅದು ಡಿ ಕೆ ಶಿವಕುಮಾರ್ಗೆ ಮಾತ್ರ ಸಾಧ್ಯ. ಡಿ ಕೆ ಶಿವಕುಮಾರ್ ಒಬ್ಬರೇ ಮಾಡೋಕ್ಕೆ ಸಾಧ್ಯ, ಬೇರೆ ಯಾರಿಗೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದರಿಂದ ನಮ್ಮ ರಿಜ್ವಾನ್ ಅವರು, ಅವರಿಂದನೂ ಸೀನಿಯರ್ ಮೋಸ್ಟ್ ಲೀಡರ್ಸ್ಗಳು ಇದ್ದಾರೆ. ಇದ್ರೇನು ಅವರು ಡಿ ಕೆ ಶಿವಕುಮಾರ್ ಸಾಹೇಬರು ರಿಜ್ವಾನ್ಗೆ ಲೈಕ್ ಮಾಡಿದ್ದಾರೆ, ಅವ್ರಿಗೆ ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ಅಂದರೆ ಅದು ಅವ್ರ ಟ್ಯಾಲೆಂಟು. ನಮ್ಮ ಡಿ ಕೆ ಶಿವಕುಮಾರ್ ಅವ್ರ ಟ್ಯಾಲೆಂಟು, ಡಿ ಕೆ ಶಿವಕುಮಾರ್ ಅವ್ರ ಶಕ್ತಿಯಿಂದ ನಮ್ಮ ಶಿವಾಜಿನಗರ, ಚಾಮರಾಜಪೇಟೆಯಲ್ಲಿ, ಬೆಂಗಳೂರು ಸಿಟಿಯಲ್ಲಿ 2 ಮಂತ್ರಿ ಮಾಡಬೇಕಂದ್ರೆ ಅದು ಡಿ ಕೆ ಶಿವಕುಮಾರ್ಗೆ ಮಾತ್ರ ಸಾಧ್ಯ ಅಂತ ನಾನು ಹೇಳ್ತೀನಿ. ಅದು ಚಾಲೆಂಜಾಗಿ ಹೇಳ್ತೀನಿ, ಬೇರೆ ಯಾರೂ ಮಾಡೋಕ್ಕಾಗಲ್ಲ. ಬೆಂಗಳೂರಲ್ಲಿ 2 ಮಂತ್ರಿ ಹೆಂಗೆ ಕೊಡ್ತಾರೆ? 3 ಜನ ಗೆದ್ದಿರೋದು ಮುಸ್ಲಿಂ ಕಮ್ಯುನಿಟಿಲಿ, ಬೆಂಗಳೂರು ಸಿಟಿಯಲ್ಲಿ 3 ಜನ ಗೆದ್ದಿದ್ದಾರೆ. 3 ಜನ ಗೆದ್ದಿದ್ದಾರೆ ಅಂದರೆ ಇಬ್ಬರಿಗೆ ಮುಸಲ್ಮಾನರಿಗೆ ಡಿ ಕೆ ಶಿವಕುಮಾರ್ ಸಾಹೇಬರು ಮಂತ್ರಿಗಳು ಕೊಟ್ಟಿದ್ದಾರೆ ಅಂದರೆ ಅದು ಎಂಥ ದೊಡ್ಡ ವಿಷಯ, ಎಂಥ ಶಕ್ತಿವಂತ ವಿಷಯ. ಚಾನ್ಸೇ ಇಲ್ಲ, ಬೇರೆಯವ್ರು ಮಾಡೋಕ್ಕೆ ಚಾನ್ಸೇ ಇಲ್ಲ. ಆದರೆ ಮುಸ್ಲಿಂ ಕಮ್ಯುನಿಟಿಗೆ ಎಷ್ಟು ಅವ್ರ ಮನಸ್ಸಲ್ಲಿ, ಡಿ ಕೆ ಶಿವಕುಮಾರ್ ಸಾಹೇಬ್ರ ಮನಸ್ಸಲ್ಲಿ ಮುಸ್ಲಿಂ ಕಮ್ಯುನಿಟಿಗೆ ಬೆಳೆಸಬೇಕು, ಮುಸ್ಲಿಂ ಕಮ್ಯುನಿಟಿಗೆ ಶಕ್ತಿ ಕೊಡಬೇಕಂತ ಎಷ್ಟು ಅವ್ರಿಗೆ ಟ್ಯಾಲೆಂಟ್ ಇದೆ ಅಂತ ನೀವು ಇದರಲ್ಲೇ ಉದಾಹರಣೆ ನೋಡ್ಕೋಬೋದು. ಇವಾಗ ಬೆಂಗಳೂರು ಸಿಟಿಯಲ್ಲಿ ಎಷ್ಟು MLAಗಳು ಇದ್ದಾರೆ ಮೈನಾರಿಟಿ? ಒಂದು ಶಾಂತಿನಗರ್ ಹ್ಯಾರಿಸ್ ಅವರು, ಒಂದು ಶಿವಾಜಿನಗರು ರಿಜ್ವಾನ್ ಅರ್ಷದ್ದು, ಒಂದು ಚಾಮರಾಜಪೇಟೆ ಜಮೀರ್ ಅಹಮದ್ದು, ಒಂದು ಇದು ಸರ್ವಜಾ ನಗರ್ ನಮ್ಮ ಜಾರ್ಜ್ ಅವರು. ಇವರು ಮೈನಾರಿಟಿಯಲ್ಲೇ ಬರ್ತಾರೆ. ಮೈನಾರಿಟಿ 4 ಜನಕ್ಕೆ ಇಲ್ಲಿ ಕೊಡಬೇಕು, 3 ಜನಕ್ಕೆ ಮಂತ್ರಿ ಸ್ಥಾನ ಕೊಡಬೇಕಂದ್ರೆ ಅದು ಎಷ್ಟು ಟ್ಯಾಲೆಂಟ್ ಇರಬೇಕು, ಎಷ್ಟು ಶಕ್ತಿ ಇರಬೇಕು, ಎಷ್ಟು ಹೋರಾಟ ಮಾಡಿರ್ಬೋದು. ಹೈಕಮಾಂಡ್ಗೆ ಹೋರಾಟ ಮಾಡಿ ಇವ್ರಿಗೆ 3 ಜನಕ್ಕೆ ಇಲ್ಲಿ ಮಂತ್ರಿ ಸ್ಥಾನ ಮೊದಲು ಜಾರ್ಜ್ ಅವ್ರಿಗೆ ಕೊಟ್ಟಿದ್ದಾರೆ, ಸೆಕೆಂಡು ಜಮೀರ್ ಅಹಮದ್ ಅವ್ರಿಗೆ ಕೊಟ್ಟಿದ್ದಾರೆ, 3ನೇದು ಯು ಟಿ ಖಾದರ್ ಕೊಟ್ಟಿದ್ದಾರೆ, 4ನೇದು ರಿಜ್ವಾನ್ ಅವ್ರಿಗೆ ಕೊಟ್ಟಿದ್ದಾರೆ. ಅಂದರೆ ಬೇರೆ ಯಾರಿಗಾದರೂ ಸಾಧ್ಯನಾ ಮೇಡಮ್? ನೀವೇ ಹೇಳಿ, ಜೋರಾಗಿ ಹೇಳಿ ಮೇಡಮ್. ಜನ ನೋಡ್ತಾ ಇದ್ದಾರೆ, ನಮ್ಮ ಮುಸಲ್ಮಾನರು ಎಲ್ಲ, ನಮ್ಮ ಅಣ್ಣ ತಮ್ಮಂದರು, ಅಕ್ಕ ತಂಗಿಗಳು, ಅಣ್ಣ ತಮ್ಮಂದರು, ಅಕ್ಕ ತಂಗಿಗಳು, ತಾಯಿ ತಂದೆಗಳು ಎಲ್ಲರೂ ನೋಡ್ತಾ ಇದ್ದಾರೆ. ನೀವು ನಿಮ್ಮ TV ಚಾನಲ್ ಮುಖಾಂತರ ಎಲ್ಲರಿಗೂ ಒಂದು ಒಳ್ಳೆ ಸಂದೇಶ ಕೊಡಬೇಕು. ಡಿ ಕೆ ಶಿವಕುಮಾರ್ ಏನಂತ, ಅವ್ರ ಶಕ್ತಿ ಏನಂತ ಹೇಳ್ಬಿಟ್ಟು ನೀವು ತೋರಿಸ್ಬೇಕು. ತೋರ್ಸೋಕ್ಕೆ ನಾನು ನಿಮಗೆ ಮನವಿ ಮಾಡ್ಕೊಳ್ತಾನೆ. ನಾನು ಇವತ್ತರೆಗೂ ಓಟ್ ಯಾವತ್ತು ತಗೊಂಡು ಡಿ ಕೆ ಶಿವಕುಮಾರ್ ಸಾಹೇಬರು ಆವತ್ತು ಹೋಗಿ ಒಂದು ವಿಶ್ ಮಾಡಿಬಿಟ್ಟು ಬಂದೆ, ಇನ್ನವರೆಗೂ ಅಲ್ಲಿ ಹೋಗಿಲ್ಲ.
ನಾನು ಫಸ್ಟು ಡಿ ಕೆ ಶಿವಕುಮಾರ್ CM ಆದಮೇಲೆ ಫಸ್ಟು ನಾನು ಇಂಟರ್ವ್ಯೂ ಕೊಟ್ಟಿರೋದು ಜಿ ಕನ್ನಡಗೆ ನಾನೊಬ್ಬನೇ ಫಸ್ಟು ನಾನೇ ಕೊಟ್ಟಿರೋದು. ಇಷ್ಟವರೆಗೂ ಕೊಟ್ಟಿಲ್ಲ. ಯಾರ್ಯಾರೋ ಬಂದು ನನಗೆ ಹತ್ರ ಇಂಟರ್ವ್ಯೂ ಕೇಳಿದ್ರು, ನಾನು ಇಲ್ಲಪ್ಪ ಇಲ್ಲ ಫಸ್ಟ್ ಸೆಟ್ಲ್ ಆಗಲಿ, ಸರ್ಕಾರ ಸೆಟ್ಲ್ ಆಗಲಿ ಆಮೇಲೆ ಕೊಡೋಣ ಅಂತ ಹೇಳಿದ್ದೆ. ಇವತ್ತು ಕೊಟ್ಟಿದ್ದೀನಿ. ಡಿ ಕೆ ಶಿವಕುಮಾರ್ ಒಂದು ಶಕ್ತಿ ಅಂತ ಮನುಷ್ಯ. ಡಿ ಕೆ ಶಿವಕುಮಾರ್ CM ಡಿ ಕೆ ಶಿವಕುಮಾರ್ ಅಂತ ನಾನು ಹೇಳ್ತೀನಿ. ಫಸ್ಟೇ ನನಗೆ ಗೊತ್ತು ನಮ್ಮ ಡಿ ಕೆ ಶಿವಕುಮಾರ್ CM ಆಗ್ತಾರಂತ. ಒಂದು ಪಾದಯಾತ್ರದಲ್ಲಿ ನಾನೇ ಫಸ್ಟ್ ಹೇಳೋವನು, ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ ಜೈ ಅಂತ ಹೇಳೋವನು ನಾನೊಬ್ಬನೇ. ಆದರೆ ಇವತ್ತು ಪ್ರೂವ್ ಮಾಡಿದೆ ನಾನು ಎಷ್ಟು ದುವಾ ಮಾಡಿರ್ಬೋದು, ಅವ್ರಿಗೆ ಎಷ್ಟು ಪ್ರಾರ್ಥನೆಗಳು ಮಾಡಿರ್ಬೋದು. ನಾನು ಒಂದು 5 ಲಕ್ಷದಿಂದ 10 ಲಕ್ಷವರೆಗೂ ಅಜ್ಮೀರ ಶರೀಫ್ ನಮ್ಮ ದರ್ಗಾದಲ್ಲಿ ಡಿ ಕೆ ಶಿವಕುಮಾರ್ ತಾಯಿ ಹೆಸರು ಹೇಳಿ, ತಂದೆ ಹೆಸರು ಹೇಳಿ, ಡಿ ಕೆ ಶಿವಕುಮಾರ್ ಹೆಸರು ಹೇಳಿ ಒಂದು 10,000 ಜನಕ್ಕೆ ನಾನು ಊಟ ಕೊಡಿಸಿದ್ದೀನಿ. ಒಂದು 50,000 ಜನಕ್ಕೆ ಅಲ್ಲೇ ಬಟ್ಟೆಗಳು ಕೊಟ್ಟಿದ್ದೀನಿ. ಅಂದರೆ ನಾನು ಏನಕ್ಕೆ ಮಾಡಿದೆ, ಇದು ಹೇಳೋ ಅಂಥದ್ದಿಲ್ಲ, ಎಲ್ಲ ಪಬ್ಲಿಕ್ಗೆ ಗೊತ್ತಾಗಬೇಕು. ಹೇಳೋ ಅಂಥ ಮಾತುಗಳಲ್ಲ ಇದು. ನಾವು ಹೇಳಿದ್ರೆ ಅದಕ್ಕೆ ಬೆಲೆ ಇರೋದಿಲ್ಲ. ಇದನ್ನು ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಅವರು ಒಂದು ಶಕ್ತಿವಂತ ಮನುಷ್ಯ, ಒಂದು ಕೇಪಬಲ್ ಪರ್ಸನ್. CM ಸ್ಥಾನಕ್ಕೆ ಅವ್ರು ಕೇಪಬಲ್ ಪರ್ಸನ್. ಅವರು ಸ್ವಲ್ಪ ಕೋಪದಲ್ಲಿ ಮಾತಾಡ್ತಾರೆ, ಜನಕ್ಕೆ ಕೋಪದಲ್ಲಿ ಮಾತಾಡೋ ಥರ ಕಾಣುತ್ತೆ. ಅವರು ಮಾತಾಡೋದೇ ಹಂಗೆ. ಅದಕ್ಕೇನು ಯಾರು ಬೇಜಾರು ಮಾಡ್ಕೋಬೇಡಿ. ಮನಸ್ಸು ಹೃದಯ ಮಗು ಹೃದಯ, ಚಿಕ್ಕ ಮಕ್ಕಳ ಹೃದಯ. ಅವ್ರು ಯಾರು ಡಿ ಕೆ ಶಿವಕುಮಾರ್ ಯಾರಿಗೂ ಕೆಟ್ಟದ್ದು ಮಾಡಿಲ್ಲ ಲೈಫಲ್ಲಿ. ಎಲ್ಲರಿಗೂ ಒಳ್ಳೆಯದೇ ಮಾಡಿದ್ದಾರೆ. ಎಲ್ಲರೂ ಒಳ್ಳೇದು ಮಾಡಿದ್ದಾರೆ. ಅವರು ಸ್ವಲ್ಪ ಟೈಟಾಗೆ ಮಾತಾಡ್ತಾರೆ, ಮುಖದ ಮೇಲೆ ಹೇಳ್ಬಿಡ್ತಾರೆ. ಕೋಪ ಬಂದರೆ ಯಾರಿಗೂ ಅವ್ರು ಬಿಡೋರಲ್ಲ. ನಾನು ತಪ್ಪು ಮಾಡಿದ್ರೆ ನನ್ನ ಮುಖದ ಮೇಲೆ ಹೇಳೋರು ಅಂತ. ಡಿ ಕೆ ಶಿವಕುಮಾರ್ ಅವರು ಸ್ವಲ್ಪ ಕೋಪದಲ್ಲಿ ಮಾತಾಡ್ತಾರೆ. ಕೋಪದಲ್ಲಿ ಎಲ್ಲ ಅದು ಪ್ರೀತಿಯಿಂದ ಮಾತಾಡೋದು. ಯಾರು ಬೇಜಾರು ಮಾಡ್ಕೋಬೇಡಿ. ಡಿ ಕೆ ಶಿವಕುಮಾರ್ ಮಾತಾಡೋದೇ ಹಂಗೆ, ಅವ್ರ ಲ್ಯಾಂಗ್ವೇಜೇ ಹಂಗೆ. ಮನ್ಸಂದರೆ ಚಿಕ್ಕ ಮಗು ಥರ ಮನ್ಸು ಅವ್ರದ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಮುಸಲ್ಮಾನರು, ನಮ್ಮ ಅಕ್ಕ ತಂಗಿಗಳಿಗೆ, ಅಣ್ಣ ತಮ್ಮಂದರಿಗೆ, ತಾಯಿ ತಂದೆಗಳಿಗೆ ನಾನು ರಿಕ್ವೆಸ್ಟ್ ಮಾಡಿ ಮನವಿ ಮಾಡಿ ಕೇಳ್ಕೊಳ್ಳೋದು ಅಂದರೆ, ಅವ್ರಿಗೋಸ್ಕರ ಡಿ ಕೆ ಶಿವಕುಮಾರ್ ಅವ್ರಿಗೋಸ್ಕರ ದುವಾ ಮಾಡಿ, ಅವರು ಮುಂದೆ CM ಆಗಬೇಕು, ಅವ್ರ ಸರ್ಕಾರ ನಡಿಬೇಕು ಅಂತ ಪ್ರಾರ್ಥನೆಗಳು ಮಾಡಿ ದುವಾ ಮಾಡಿ ಅವ್ರಿಗೆ ನಾವು ಉಳಿಸ್ಕೊಂಡ್ರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಮಕ್ಕಳು, ಮುಸಲ್ಮಾನರು ಮಕ್ಕಳು ಎಲ್ಲ ಸೇಫ್ ಆಗಿರ್ತಾರೆ. ಯಾರು ಅವ್ರಿಗೆ ತೊಂದರೆ ಕೊಡೋಕ್ಕೆ ಹೋಗೋಲ್ಲ. ನಮ್ಮ ಜೊತೆಗೆ ಡಿ ಕೆ ಶಿವಕುಮಾರ್ ಇರ್ತಾರೆ. ನೀವೆಲ್ಲ ಏನು ಹೆದರೋ ಅವಶ್ಯಕತೆ ಇಲ್ಲ. ಅವರು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ದುವಾ ಮಾಡಿ, ಅವ್ರಿಗೋಸ್ಕರ ದುವಾ ಮಾಡಿ, ನಮಾಜ್ ಮಾಡಿ, ದುವಾ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ. ಇದಾಗಿತ್ತು KGF ಬಾಬು ಅವರ ಮಾತು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಯಶಸ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.